ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನನಗೆ ಈಗಾಗಲೇ ಭಾಳ ಬೇಸರ ಅನ್ನಿಸ್ತಾ ಇದೆ. ಏಕೆಂತಂದರೆ ನಾನು ಕೆಲವು ವೀಡಿಯೋಗಳನ್ನ ಮಾಡಿದ್ದೀನಿ, ಕೆಲವರು ಇಷ್ಟಪಟ್ಟಿದ್ದೀರಾ. ಆದರೆ ಕೆಲವು ವೀಡಿಯೋಗಳನ್ನ ತಾವು ನೋಡ್ತೀರಾ, ಲೈಕ್ ಮಾಡ್ತೀರಾ, ಆದರೆ ಸರ್ವಿಸನ್ನು ಸೇವೆನ ನೀವು ಬಂದು ಆನ್ಲೈನಲ್ಲಿ ಅರ್ಜಿನೇ ಹಾಕಲ್ಲ. ನೋಡಿ, ಒಂದು ಹೊಸ ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪರಿಶಿಷ್ಟ ಮಹಿಳೆಯರಿಗೆ ವಿಶೇಷವಾದಂಥ ಒಂದು ತರಬೇತಿಯನ್ನು ಏರ್ಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ನೋಡಿ, ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳಿ. ಪರಿಶಿಷ್ಟ ಜಾತಿ ಮಹಿಳಾ ಪದವೀಧರರಿಗೆ ಉದ್ಯಮಶೀಲತಾ ತರಬೇತಿಯನ್ನು ನೀಡ್ತಾರೆ. ತರಬೇತಿ 6 ತಿಂಗಳಿರುತ್ತೆ. ಆ ತರಬೇತಿಯಲ್ಲಿ ಯಾವ ರೀತಿ ಉದ್ಯಮವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಎಲ್ಲ ರೀತಿ ಟ್ರೈನಿಂಗನ್ನು ಕೊಡ್ತಾರೆ. ಅಂದರೆ ನಿಮಗೆ ಲೋನ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ನೀವು ಯಾರು ಉದ್ಯಮಿ ಮಾಡೋರು ಇದ್ದೀರಾ, ಅವ್ರ ಅರ್ಜಿಯನ್ನು ಹಾಕಿ ಅಂತ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿ ಮಾಡ್ಕೊತೀನಿ. ನಮ್ಮ ಈ ಯೋಜನೆ ಬಗ್ಗೆ ತಿಳ್ಕೊಂಡ್ರಲ್ಲ, ಇವಾಗ ಏನು ಮಾಡ್ತೀರಾ ನೋಡಿ, ಇದನ್ನೆಲ್ಲರಿಗೂ ಶೇರ್ ಮಾಡಿ. ದಯಮಾಡಿ ನಮ್ಮ ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಟರ್ಮಿನಲ್ ಪಕ್ಕದಲ್ಲಿರ್ತಕ್ಕಂಥ SDP ಸರ್ವಿಸ್ ಸೆಂಟ್ರಿಗೆ ಬಂದು ನೀವೆಲ್ಲ ಅರ್ಜಿಯನ್ನು ಹಾಕಬೇಕು. ನೀವು ಅರ್ಜಿಯನ್ನು ಯಾಕೆ ಹಾಕೋದಿಲ್ಲ, ಯಾಕೆ ಇದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದೇ ಪ್ರಶ್ನೆ ಆಗಿದೆ. ದಯಮಾಡಿ ಆ ಥರ ಮಾಡಬೇಡಿ. ನನ್ನ ಶಿವಮೊಗ್ಗ ವಿರೂಪಾಕ್ಷ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ. ನಿಮ್ಮ ಅಕ್ಕಪಕ್ಕ ಮಹಿಳೆಯರಿಗಿದ್ದರೆ, ಪದವಿ ಆಗಿರೋರಿಗೆ ಈ ವಿಷಯವನ್ನು ತಿಳಿಸಿ ಅಂತೇಳಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು.